ಮೈ ಅಣ್ಣ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ. ಈ ಹರಿಯಣ ಮಾಡೋ ಕೆಲ್ಸ ಮುತ್ತಣ್ಣನ್ ಬೇಜಾರಾಗಿರುತ್ತೆ. ಬಾರಣ ಹೋಗೋಣ. ಯಾಕೋ ಇವತ್ತು ಎಲ್ರೂ ಸೇರ್ಕೊಂಡು ನನಗ್ ಜಾಡ್ಸೋ ಹಾಗೆ ಕಾಣಿಸ್ತಾರಲ್ಲ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಣ್ಣ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಿಂತ್ಕೊಳ, ನಾಚಿಕೆ ಆಗಿದ್ರು ನಿಂಗೆ? ಯಾವ ಹುಡುಗಿ ಜೊತೆನೂ ಮಾತಾಡಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿಸಿದ್ರೆ ಆಗ್ಲೇ ಅಲ್ಲಿ ಒಂದು ಹುಡುಗಿ ಕೈ ಹಿಡ್ಕೊಂಡು ನಿಂತಿದ್ಯಲ್ಲ, ಏನ್ ಹೇಳ್ಬಾರ್ದು ನಿಂಗೆ? ಅಯ್ಯಯ್ಯೋ, ನೀನ್ ಅನ್ಕೊಂಡಿರೋ ತರ ಎಲ್ಲ ಏನಿಲ್ಲಣ್ಣ. ಪಾಪ ಹುಡುಗಿ ಕಾಯಿ ಹೊಡಿಯಕ್ಕೆ ಕಷ್ಟ ಪಡ್ತಾ ಇದ್ಲು. ಆ ಕಷ್ಟ ನೋಡಕ್ಕಾಗ್ದೆ ನಾನು ಅವಳಿಗೆ ಹೆಲ್ಪ್ ಮಾಡಕ್ ಹೋದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಎಲ್ಪ್ ಮಾಡೋ ನೆಪ ಇಟ್ಕೊಂಡೆ ತಾನೆ ನೀನ್ ಹುಡುಗಿರ ಹತ್ರ ಮಾತಾಡೋದು? ಏ ಕಂಟಿ, ಓವರ್ ಆಗಿ ಮಾತಾಡ್ತಿದ್ಯಾ ನೀನು. ಅಣ್ಣ, ನೀನ್ ಆ ಹುಡುಗಿನ ಓರೆಗಣ್ಣಲ್ಲಿ ನೋಡ್ತಿದ್ರೆ ನಾನೇ ನೋಡಿದೀನಿ. ಏಯ್, ನೋಡ್ದೆ ಕಣ, ನೋಡಿಲ್ಲ ಅಂತ ಯಾರು ಹೇಳ್ತಿರೋದು? ಆ ಹುಡುಗಿ ಕಷ್ಟ ಪಡ್ತಿರೋದ್ನ ನೋಡಿದ್ದು. ಏನ್ ಕಷ್ಟ? ನಾನು ಅಲ್ಲೇ ಇದ್ನಲ್ಲ, ಅದ್ಯಾಕ್ ನನ್ ಕಣ್ಣಿಗೆ ಬೀಳಿಲ್ಲ? ಇವ್ನು ಎಲ್ಲ ಕಾಣಿಸುತ್ತೆ ಕಣ್ರೋ. ನೋಡೋ, ನೀನ್ ಹೀಗೆ ಆಡ್ತಿದ್ರೆ ನಿನ್ ಕೈಯಾರೆ ನೀನೇ ನಿನ್ ಜೀವನ ಹಾಳು ಮಾಡ್ಕೋತೀಯ. ಅಣ್ಣ, ಯಾಕೆ ಯಾರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ? ಆ ಹುಡುಗಿ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಅದ್ ಏನು ಅಂತಾನೆ ಗೊತ್ತಿಲ್ಲ. ನಾನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋದಕ್ಕೆ ಬರೀ ಹುಡುಗಿರ ಸಿಗ್ತಾರೆ. ಅದನ್ನ ನೀವ್ ಯಾಕೆ ಹಿಂಗ್ ತಪ್ಪು ತಿಳ್ಕೊದಿರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀವು ಎಷ್ಟಾಡ್ದು ಅಷ್ಟ ಕಡ. ಅಣ್ಣ, ಬದ್ಲಾಗ್ದೇ ಇರೋರ್ನ ಬದ್ಲಾಯ್ಸೋಕೆ ಯಾಕಣ್ಣ ಕಷ್ಟಪಡ್ತೀರಾ? ಸುಮ್ನೆ ನಿಮ್ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಮೈಮಾ ಜೊತೆ ಹೊರಗಡೆ ಹೋಗ್ಬನ್ನಿ. ಅಯ್ಯೋ, ನನಗ್ ಮನ್ಸಿಲ್ಲಮ್ಮ. ಅಣ್ಣ, ಮೈ ಮಾತ್ಕಂಡ್ ಮಾತ್ ಕೊಟ್ಟಿದ್ಯಾ ಹೋಗೋಣ ಅಂತ. ಈಗ ಮನ್ಸಿಲ್ಲ ಅಂದ್ರೆ ಹೇಗಣ್ಣ? ಅವ್ರಿಗೆ ಬೇಜಾರಾಗಲ್ವಾ? ಹೌದು ಅಣ್ಣ, ಇಂಥವ್ರಿಗೋಸ್ಕರ ನೀವ್ಯಾಕಣ್ಣ ನಿಮ್ ಒಳ್ಳೆ ಟೈಮ್ನ ವೇಸ್ಟ್ ಮಾಡ್ಕೋತೀರಾ? ನೀವ್ ಹೋಗ್ ಬನ್ನಿ ಅಣ್ಣ. ಅಣ್ಣ, ಗಿರಿ ಬಾಣ, ಸುಮ್ನೆ ರೆಡಿ ಆಗಿ ಹೋಗೋಣ. ಬಾಣ ನೀನು. ಏನೋ ಕೆಲ್ಸ ಇದೆ, ಆಚೆ ಹೋಗಿ ಬರ್ತೀನಿ ಅಂತಿದ್ದೆ, ಹೋಗವೇನಪ್ಪ? ಅಯ್ಯಯ್ಯೋ, ಇದೇನಪ್ಪ ಇವ್ರು ಹಿಂಗ್ ಗುರಾಯಿಸ್ತಾ ಇದಾರೆ. ಎತ್ಕೊಂಡು ಮಧ್ಯಾಹ್ನ ಅಣ್ಣ, ಬೇಗ ರೆಡಿ ಮಾಡ್ಸ್ಕೊಂಡ್ ಕರ್ಕೊಂಡ್ ಬಂದ್ಬಿಡಿ. ಹೊಸ ಡ್ರೆಸ್ ಅದಕ್ಕೆ? ಬೇಗ ಹೋಗಿ. ಇವ್ರು ಒಂದ್ ಹುಡುಗಿಯಾಗಿ ಇನ್ನೊಂದ್ ಹುಡುಗಿಗೆ ಹೆಲ್ಪ್ ಮಾಡಿದ್ರೆ ಖುಷಿ ಪಡ್ಬೇಕಪ್ಪ. ಅದನ್ ಬಿಟ್ಟು ಹಿಂಗ್ ಕೋಪ ಮಾಡ್ಕೊಂಡ್ರೆ ಹಿಂಗೆ? ಅದಕ್ಕೆ ಅಣ್ಣ ರೆಡಿ. ಅಣ್ಣ, ಅಣ್ಣ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಅಣ್ಣ, ಹೀರೋ ತರ ಕಾಣಿಸ್ತಿದ್ಯಾ. ಇದನ್ನೆಲ್ಲ ಯಾಕಮ್ಮ ತರಕೋದೆ? ಸುಮ್ನೆ ಖರ್ಚು ನಿಂಗೆ. ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ನಮ್ ಕಂಪನಿಲಿ ತಿಂಗ್ಳಿಗೆ ಒಂದ್ಸಾರಿ ಗಿಫ್ಟ್ ಕೂಪನ್ ಕೊಡ್ತಾರೆ. ಆ ಕೂಪನ್ ಅಲ್ಲಿ ನಾವ್ ಏನ್ ಬೇಕಿದ್ರು ಪರ್ಚೇಸ್ ಮಾಡ್ಬೋದು. ಅದ್ರಿಂದಾನೇ ತಗೊಂಡ್ ಬಂದೆ. ಅಣ್ಣ, ಟೈಮ್ ಆಗ್ತದೆ, ಬೇಗ ಓಡು. ಅಲ್ಲಿ ಮೈ ಮಾತ್ಗೆ ಕಾಯ್ತಾ ಇರ್ತಾರೆ. ಬೇಗ ಬರೋಣ. ಸೈಡ್ ಹೊರೇನ, ಸೈಡ್ ಹೊರೇನ. ಈ ಶೂ ಒಂದ್ ಬೇಡವಾಗಿತ್ತೇನಪ್ಪ. ಅಣ್ಣ, ಸೂಪರ್ ಆಗಿದೆ, ನೀನ್ ಬಾರಣ. ಸರಿ ನಾನು ಹೋಗಿ ಬರ್ತೀನಿ. ಯಾವ್ದ್ರಲ್ಲಿ? ಸೈಕಲ್ ಅಲ್ಲಿ ಕಣೋ. ಸೈಕಲ್ ಅಲ್ಲ, ಏನ್ ಬೇಡ. ಅಲ್ಲ ಕಣೋ, ಮೈ ಮುಂಗೆ ಸೈಕಲ್ ಅಲ್ಲಿ ಹೋಗೋದು ಅಂದ್ರೆ ತುಂಬಾ ಇಷ್ಟ ಕಣೋ. ಅಣ್ಣ, ನೀನ್ ಸುಮ್ನೆ ಇರೋಣ. ಬಾರ. ಓ, ಇದೆಲ್ಲ ಯಾಕೋ? ಲೋ, ಯಾರ್ದು ಇದು? ನನ್ ಫ್ರೆಂಡು ಅಣ್ಣ. ಏನಾಗ್ಲಿ, ನೀನ್ ತಗೊಂಡ್ ಹೋಗೋಣ. ಫ್ರೆಂಡು ಅಂತಿದ್ಯಾ? ಬೇಡ ಕಣೋ. ಅಣ್ಣ, ನೀನ್ ಸುಮ್ನೆ ಇದೇ ತಗೊಂಡೋಗು. ಅಣ್ಣ, ಎಲ್ಲ ಓಕೆ, ಏನೋ ಒಂದ್ ಮಿಸ್ಸಿಂಗು. ಇಲ್ಲ ರೀ, ಬಂದೆ. ಇದೆಲ್ಲ ಬೇಡವಾಗಿತ್ತು ಕಣ. ನೀನ್ ಸುಮ್ನೆ ಇದ್ರಲ್ಲಿ ಹೋಗ್ಬೇಕಷ್ಟೇ, ಇವಾಗ ಹೋಗ್ತಾ ಇರು. ಅಣ್ಣ, ಇವಾಗ ನೀನ್ ಸೂಪರ್ ಮ್ಯಾನ್ ತರ ಕಾಣಿಸ್ತೀಯ ನೋಡು. ಅದೆಲ್ಲ ಬೇಡ ನಂಗೆ. ಅಣ್ಣ, ಹಾಕೊಳ್ಳಿ ಸುಮ್ನೆ. ಬೇಡಮ್ಮ. ಅಣ್ಣ, ಸಕ್ಕದಾಗ ಕಾಣಿಸ್ತಿದ್ಯಾ. ಅಣ್ಣ, ಸಕ್ಕದಾಗ ಕಾಣಿಸ್ತಿದ್ಯಾ ಅಣ್ಣ. ಅಣ್ಣ, ಏನನ್ನ ನೀನು ಎಲ್ರ ಜೊತೆ ಬಾಯ್ ಬಿಡ್ಕೊಂಡು ಮಾತಾಡ್ಕೊಂಡು? ಅಣ್ಣ, ದಾರಿಲಿ ಹೋಗುವಾಗ ಹುಷಾರು. ಬೇರೆ ಹುಡುಗಿರ ಯಾರಾದ್ರೂ ಲೈನ್ ಗಿನ್ ಹಾಕ್ಬಿಟ್ಟಾರು. ಅಣ್ಣ, ನೀವ್ ಚೆನ್ನಾಗ್ ಕಾಣಿಸ್ತಿರೋದು ಮಹಿಮಾ ಅವರಿಗೋಸ್ಕರ, ರೋಡಲ್ಲಿ ಸಿಗೋರ್ಗೋಸ್ಕರ ಅಲ್ಲ. ಪಾಪ ಈ ವಿಷಯ ಕೆಲವೊಬ್ಬರಿಗೆ ಅರ್ಥನೇ ಆಗಲ್ಲ. ಅಣ್ಣ, ನೀವ್ ಹೊಡಿ. ಅಣ್ಣ, ಇರೋಣ, ಒಂದ್ ಸೆಲ್ಫಿ ತಗೊಳ್ಳೋಣ. ಸ್ಮೈಲ್. ಸೂಪರ್. ಸರಿ, ನಾನ್ ಬರ್ತೀನಿ. ಮಹಿಮಾ ಕಾಯ್ತಾ ಇರ್ತಾರೆ. ಟೀಕೆ. ಅಣ್ಣ, ಗಾಡಿ ತರ ಓಡಿಸು, ಆಮೇಲೆ ಸೈಕಲ್ ತರ ಓಡಿಸ್ಬೇಡ. ಅಣ್ಣನಿಗೆ ಸಿಕ್ಕಾಪಟ್ಟೆ ನಾಚಿಕೆ ಅನ್ಸುತ್ತಲ್ಲ. ಅದೇ ನಿಮ್ಗಿಲ್ದೇ ಇರೋದು. ಬರೋಣ. ಮುತ್ತುಜಿ, ऐसा क्यों देख रहे आप? ತುಂಬಾ ಸುಂದರವಾಗಿ ಕಾಣಿಸ್ತಿದ್ರೆ ಮಹಿಮಾ. आप भी. ನಿಮ್ಮನ್ನ ಹಿಂಗ್ ನೋಡ್ತಿದ್ರೆ ನನ್ನೇ ಮರ್ತು ಹೋಗ್ತಿದೀನಿ ಅನಿಸ್ತಾ ಇದೆ. ಹೊರಡೋಣವಾ ಮಹಿಮಾ ಅವ್ರೆ? ಇಲ್ಲೇ ಜಾಗ ಚೆನ್ನಾಗಿದೆ, ಇಲ್ಲೇ ಹೋಗೋಣವಾ? हाँ मुत्तुजी, ಹೋಗೋಣ. ಹೇಗಿದೆ? वाह, बहुत अच्छा है मुत्तुजी. ಈ ತರ ಜಾಗಕ್ಕೆ ಯಾವತ್ತಾದ್ರೂ ಹೋಗಿದ್ರಾ? नहीं, ಇದೆಲ್ಲ ನೋಡ್ತಾ ಇದ್ರೆ मुझे बहुत खुशी हो रहा है. ಮಹಿಮಾ ಅವ್ರೆ, ಇಲ್ಲೇ ಇರಿ, ನಾನ್ ತಿನ್ನಕ್ಕೇನಾದ್ರೂ ಹೋಗಿ ತಗೊಂಡ್ಬರ್ತೀನಿ. ಮುತ್ತುಜಿ, ನಿಮ್ಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟ? ಸಿಹಿ ಖಾರ ಎರಡೂ ಇಷ್ಟ ನಂಗೆ. ನಿಮ್ಗೇನ್ ಇಷ್ಟ? ನನ್ಗೆ ನೀವಿಷ್ಟ. ತಿನ್ನಿ. ನೀವ್ ತಿನ್ನಿ. ಏಳು ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಏನು ಹೇಳು. ಥ್ಯಾಂಕ್ಸ್. ಯಾಕೆ? ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಜೀವನದಲ್ಲಿ ಯಾರಾದ್ರೂ ನನ್ನ ಒಪ್ಪಿ ನನ್ ಜೊತೆ ಇರ್ತಾರೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆಗ ನಾನ್ ಹೇಳಿಲ್ವಾ ಸಿನಿಮಾಗೆಲ್ಲ ಹೋಗೋದ್ ಬೇಡ ಅಂತ. ಇಲ್ಲಿ ಬಂದ್ರೆ ಫ್ರೀಯಾಗಿ ಲವ್ ಸ್ಟೋರಿ ನೋಡ್ಬೋದು. ಹೀರೋ ತೊಂದ್ರೆ ಮಾಡ್ಬೇಡಿ ಕಣ್ರ. ಅವ್ರ ಮದ್ವೆ ನೋಡಿನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ನೀನು ಫಸ್ಟ್ ನೈಟ್ ಮಾಡ್ಕೋ, ನೆಕ್ಸ್ಟ್ ನೈಟ್ ನಾವುಗಳಿದೀವಿ.